ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನ ಬ್ಯಾಡರಹಳ್ಳಿಗೆ ತಪ್ಪದ ಚಿರತೆ ಕಾಟ. ಬ್ಯಾಡರಹಳ್ಳಿಯಲ್ಲಿ ಮುಂದುವರಿದ ಚಿರತೆ ಕಣ್ಣಾಮುಚ್ಚಾಲೆ ಆಟ. ರಾತ್ರಿ ಹೊತ್ತು ಮಾತ್ರ ಪ್ರತ್ಯಕ್ಷವಾಗ್ತಾ ಇರೋ ಒಂದು ಚಿರತೆ. ಬೆಂಗಳೂರಿನ ಬ್ಯಾಡರಹಳ್ಳಿಗೆ ಚಿರತೆ ಕಾಟ ತಪ್ತಾ ಇಲ್ಲ. ಬ್ಯಾಡರಹಳ್ಳಿಯಲ್ಲಿ ಮುಂದುವರಿದ ಚಿರತೆ ಕಣ್ಣಾಮುಚ್ಚಾಲೆ ಆಟ. ರಾತ್ರಿ ಹೊತ್ತು ಮಾತ್ರ ಪ್ರತ್ಯಕ್ಷವಾಗ್ತಾ ಇರೋ ಒಂಟಿ ಚಿರತೆ. ಜುಲೈ ತಿಂಗಳಲ್ಲೇ 6 ಬಾರಿ ಚಿರತೆ ಕಾಣಿಸಿಕೊಂಡಿದೆ. ಇಂದು ಬೆಳಿಗ್ಗೆ 3 ಗಂಟೆಗೆ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ನಿವಾಸಿಗಳಿಗೆ ಆತಂಕ ಶುರುವಾಗಿರುವಂತದ್ದು. ಒಂದೇ ಒಂದು ಫೋನ್ ಇಟ್ಟು ಕೈ ತೊಳೆದುಕೊಂಡಿರುವ ಅಧಿಕಾರಿಗಳು. ಅರಣ್ಯ ಇಲಾಖೆ ನಿರ್ಲಕ್ಷ್ಯದ ವಿರುದ್ಧ ನಿವಾಸಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಆರಂಭದಲ್ಲಿ ಆ ಬೋನಿನಲ್ಲಿ ಕೋಳಿಯನ್ನ ಇಟ್ಲಾಗಿತ್ತು, ಈಗ ಅದು ಇಲ್ಲ. ಇನ್ನು ಕೋಳಿ ಇಲ್ಲ ಅಂದ್ರೆ ಚಿರತೆ ಸೆರೆಯಾಗುವುದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿರುವಂತದ್ದು. ಉಲ್ಲಾಸ್, ಈಗ ಒಂದ್ ಕಡೆ ಅರಣ್ಯ ಇಲಾಖೆ ನಿರ್ಲಕ್ಷ್ಯದ ವಿರುದ್ಧ ನಿವಾಸಿಗಳು ಇಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇಲ್ಲಿ ಅರಣ್ಯ ಇಲಾಖೆ ನಿರ್ಲಕ್ಷ್ಯವೇ ಇಲ್ಲಿ ಕಾರಣ ಅಂತ ಹೇಳಲಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಬ್ಯಾಡರಹಳ್ಳಿ ಸಮೀಪ ಚಿರತೆ ಕಳೆದ ಜುಲೈ ತಿಂಗಳಲ್ಲಿ, ಅಂದ್ರೆ ಇವತ್ತು ಸೇರಿದಂತೆ 6 ಬಾರಿ ಕಾಣಿಸ್ಕೊಂಡಿರುವಂತದ್ದು. ಒಂಟಿ ಚಿರತೆ ಕಾಣಿಸ್ಕೊಳ್ತಾ ಇದೆ. ರಾತ್ರಿ ಆದ್ರೆ ಸಾಕು ಆಹಾರವನ್ನು ಹುಡುಕೊಂಡು ನಗರ ಪ್ರದೇಶಕ್ಕೆ ಬರ್ತಾ ಇದೆ ಅನ್ನುವಂತ ಒಂದು ಗಂಭೀರ ಆರೋಪ ಅಲ್ಲಿನ ನಿವಾಸಿಗಳು ಮಾಡ್ತಿದ್ದಾರೆ. ಅದಕ್ಕೆ ಬೇಕಾದಂತಹ ಸಿಸಿಟಿವಿ ಫುಟೇಜ್ ಅನ್ನ ಅರಣ್ಯ ಇಲಾಖೆಗೆ ಕೊಡುವಂತ ಕೆಲಸಕ್ಕೆ ಅಲ್ಲಿನ ನಿವಾಸಿಗಳು ಮುಂದಾಗ್ತಿದ್ದಾರೆ. ಹೀಗಿದ್ರು ಕೂಡ ಅರಣ್ಯ ಇಲಾಖೆ ಆ ಒಂದು ಚಿರತೆನ ಹಿಡಿಯುವಂತ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ ಅನ್ನುವಂತ ಒಂದು ಗಂಭೀರವಾದಂತ ಆರೋಪವನ್ನು ಅಲ್ಲಿನ ನಿವಾಸಿಗಳು ಮಾಡ್ತಿದ್ದಾರೆ. ಹೀಗಾಗಿ ರಾತ್ರಿ 7 ಗಂಟೆ ಆದ್ರೆ ಸಾಕು ಅಲ್ಲಿ ಬ್ಯಾಡರಹಳ್ಳಿ ಸಮೀಪ ಇರುವಂತಹ ಬ್ಯಾಡರಹಳ್ಳಿ ಆಗಿರ್ಬೋದು ಮತ್ತೆ ಭಾರತ್ ನಗರದ ನಿವಾಸಿಗಳು ಆಚೆ ಬರ್ಲಿಕ್ಕೆ ಹೆದರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ ಬಾರಿ ಅಂದ್ರೆ ಕಳೆದ ವಾರ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಒಂದು ಬೋನನ್ನ ಇಟ್ಟಿದ್ರು. ಆ ಬೋನಿಗೆ ಒಂದು ಕೋಳಿಯನ್ನು ಕೂಡ ಇಟ್ಟು ಚಿರತೆಯನ್ನು ಹಿಡಿಯುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಈಗ ಅಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತ ಪ್ರಕಾರ ಕೋಳಿನೂ ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಚಿರತೆ ಹೇಗೆ ಬೋನಿಗೆ ಒಂದು ಬೀಳುತ್ತೆ ಅನ್ನುವಂತ ಒಂದು ಪ್ರಶ್ನೆಯನ್ನ ನಿವಾಸಿಗಳು ಮಾಡ್ತಿದ್ದಾರೆ. ಅಂದ್ರೆ ಚಿರತೆಗೆ ಪ್ರಿಯವಾದಂತ ಪ್ರಾಣಿ ಅಂತಂದ್ರೆ ನಾಯಿ ಅನ್ನುವಂಥದ್ದು ಅರಣ್ಯ ಇಲಾಖೆ ಹೇಳ್ತಿದ್ದಾರೆ. ಅಂದ್ರೆ ನಾಯಿಯನ್ನ ಇಟ್ಟು ಚಿರತೆಯನ್ನ ಸೆರೆ ಹಿಡಿಯುವಂತ ಕೆಲಸಕ್ಕೆ ಅರಣ್ಯ ಇಲಾಖೆ ಮುಂದಾಗಬೇಕಾಗಿತ್ತು. ಆದ್ರೆ ಕೇವಲ ಕೋಳಿಯನ್ನ ಇಟ್ಟು ಚಿರತೆಯನ್ನ ಹಿಡಿಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಎಷ್ಟು ಸರಿ? ಎಲ್ಲೋ ಒಂದ್ ಕಡೆ ಅರಣ್ಯ ಇಲಾಖೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ. ಒಂದ್ ಕಡೆ ಚಿರತೆ ಕಾಣಿಸ್ಕೊಂಡ ತಕ್ಷಣ ಅರಣ್ಯ ಇಲಾಖೆ ಸಿಬ್ಬಂದಿ ಬರ್ತಾರೆ, ಕೋಮಿಂಗ್ ಅನ್ನ ಮಾಡ್ತಾರೆ, ಚಿರತೆ ಹಿಡಿಯುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೆ ಅವತ್ತು ಚಿರತೆ ಸಿಗ್ಲಿಲ್ಲ ಅಂತಂದ್ರೆ ಮಾರನೇ ದಿವಸಕ್ಕೆ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸ್ತಾರೆ. ಇದೇ ರೀತಿ 2-3 ಬಾರಿನೂ ಕೂಡ ಮಾಡಿದ್ದಾರೆ ಅನ್ನುವಂತ ಒಂದು ಆಕ್ರೋಶವನ್ನ ನಿವಾಸಿಗಳು ವ್ಯಕ್ತಪಡಿಸ್ತಿದ್ದಾರೆ. ಅವರು ಒತ್ತಾಯ ಒಂದೇನೆ, ಕಳೆದ ಅಂದ್ರೆ ಜುಲೈ ತಿಂಗಳಲ್ಲೇನೆ ಸುಮಾರು 6 ಬಾರಿ ಚಿರತೆ ಕಾಣಿಸ್ಕೊಂಡಿದೆ. ಸಿಸಿಟಿವಿಯಲ್ಲಿ ಚಿರತೆ ಓಡಾಡೋದು ಕಾಣಿಸ್ಕೊಳ್ಳುತ್ತೆ. ಆದ್ರೆ ಅರಣ್ಯ ಇಲಾಖೆ ಸಿಬ್ಬಂದಿ ಕಣ್ಣಿಗೆ ಯಾಕೆ ಚಿರತೆ ಕಾಣಿಸ್ಕೊಳ್ತಾ ಇಲ್ಲ ಅನ್ನುವಂತ ಒಂದು ಪ್ರಶ್ನೆಯನ್ನು ಮಾಡೋದ್ರ ಜೊತೆಗೆ ಆದಷ್ಟು ಬೇಗ ಚಿರತೆಯನ್ನು ಹಿಡಿಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಅಂಕಿತಾ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಮಾಹಿತಿಗೆ.